ಎಲ್ರಿಗೂ ನಮಸ್ಕಾರ. ಎದೆಯೊಳಗಿನ ಸಿಟ್ಟು, ಆಕ್ರೋಶ, ಸಂಕಟ, ಹತಾಶೆ ಇಂತಹ ಭಾವನೆಗಳು ಅಕ್ಷರಗಳ ರೂಪ ತಾಳಿ ನಮ್ಮ ಕೈಗೆ ಸಿಕ್ಕಿದ್ರೆ ಹೇಗಿರುತ್ತದೋ ಹಾಗಿದೆ ಎಸ್.ಕೆ. ಮಂಜುನಾಥ್ ಅವರ ಗಾಳಿಯ ಎದೆಸೀಳಿ ಹೊರಟ ಹಕ್ಕಿ ಅನ್ನುವ ಈ ಕವನ ಸಂಕಲನ. ಇಲ್ಲಿನ ಬಹುತೇಕ ಕವಿತೆಗಳಲ್ಲಿ ಹಸಿವು ಮತ್ತು ನವಿಲು ರೂಪಕಗಳಾಗಿ ಬಳಸಲ್ಪಟ್ಟಿವೆ. ಇಲ್ಲಿನ ಕಾವ್ಯಗಳನ್ನು ಓದುತ್ತಾ ಹೋದಾಗೆ ಆ ಎರಡೂ ಪ್ರತಿಮೆಗಳ ಹಿಂದಿನ ಅನುಭವ ಲೋಕ ಬಿಚ್ಚಿಕೊಳ್ಳುತ್ತಾ ಹೋಗುತ್ತದೆ. ಈ ಪುಸ್ತಕಕ್ಕೆ ಬೆನ್ನುಡಿ ಬರೆದಿರುವ ಪ್ರೊಫೆಸರ್ ವಿಕ್ರಮ ವಿಸಾಜಿಯವರ ಸೂಕ್ಷ್ಮತೆಯನ್ನು ಕಳೆದುಕೊಳ್ಳದೆ, ವಾಸ್ತವಕ್ಕೆ ಬೆನ್ನು ತಿರುಗಿಸದೆ, ಬದುಕಿಗೆ ತೆತ್ತುಕೊಳ್ಳುವ ಆರ್ದ್ರತೆಯೇ ಇಲ್ಲಿನ ಕಾವ್ಯದ ಮುಖ್ಯ ಗುಣ. ಎಸ್.ಕೆ. ಮಂಜುನಾಥ್ ನಿಸ್ಸಂಶಯವಾಗಿ ಈ ಹೊತ್ತಿನ ಕಾವ್ಯದ ಗಟ್ಟಿದನಿಗಳಲ್ಲಿ ಒಬ್ಬರು. ಇದರ ಕುರುಹು ಮತ್ತು ಅರಿವು ಪ್ರಸ್ತುತ ಸಂಕಲನದಲ್ಲಿ ನಿಚ್ಚಳವಾಗಿ ತೋರುತ್ತವೆ ಅನ್ನುವ ಮಾತುಗಳು ಎಸ್.ಕೆ. ಮಂಜುನಾಥ್ ಅವರ ದನಿ ಮತ್ತು ಕವಿತೆ ಕನ್ನಡದ ಕಾವ್ಯ ಪ್ರಪಂಚಕ್ಕೆ ಎಷ್ಟು ಮುಖ್ಯ ಅನ್ನುವುದನ್ನು ತೋರಿಸುತ್ತದೆ. ಇವತ್ತಿನ ಓದಿಗೆ ನಾನು ಈ ಕವನ ಸಂಕಲನದ ಉರಿವ ಹೊಸ್ತಿಲ ಆಚೆ ಅನ್ನುವ ಕವಿತೆಯನ್ನು ಆಯ್ದುಕೊಂಡಿದ್ದೇನೆ. ನಿಂತಿದ್ದೇನೆ ಕಿವಿ ಕೇಳದ ಕೋಣದ ಹಾಗೆ, ಊರ ಉಗುಳಿಗೆ ಮೈಯೊಡ್ಡಿ. ಬುದ್ಧ, ಬಸವ, ಗಾಂಧಿ, ಅಂಬೇಡ್ಕರ ಬಂದು ಶತಮಾನಗಳೇ ಕಳೆದರೂ ಉರಿವ ಹೊಸ್ತಿಲ ಆಚೆಗೆ ಕೆರವಾಗಿ ಕಾಯುತ್ತಿದ್ದೇನೆ. ನಡುಬಾಗಿಸಿ ಬೊಗಸೆಯೊಡ್ಡಿ ಎತ್ತರದಿಂದ ಬೀಳುವ ಜೀವಜಲದ ಹನಿ ಬಿಂದುವಿಗಾಗಿ. ಅಳುತ್ತೇನೆ, ಸಾಕಾಗಿದೆ ನಗುವ ನಾಟಕ ಮಾಡಿ ಮಾಡಿ. ಕಣ್ಣೀರು ತುಟಿಗೆ ಬೀಳಲಿಲ್ಲ, ಕೆನ್ನೆಯೇ ಹೀರಿಕೊಂಡಿತು. ನಗಿಸುವವನ ಹೃದಯದಲ್ಲಿ ನಗಲಾರದ ನೋವುಗಳೇ, ಬಣ್ಣ ಕದ್ದಿದ ಕುಂಚ ಬಿಡಿಸದ ಚಿತ್ರಗಳೇ ನೆಲದಪ್ಪುಗೆಯಲ್ಲಿ ಕನವರಿಸುತ್ತಿರುವಾಗ ಹುಡುಕುತ್ತಿದ್ದೇನೆ ನಿಮ್ಮ ಮೆದುಳಿನ ಮಾತಿಗೆ, ನಮ್ಮ ಹೃದಯದ ಮಾತುಗಳ ಅರ್ಥ ಮಾಡಿಸಬಹುದಾದ ಹೊಸ ಅಕ್ಷರಗಳ. ಕಲಿತ ಅಕ್ಷರ ಯಾಕೋ ಸಾಕಾಗುತ್ತಿಲ್ಲ. ನನ್ನ ನಿನ್ನ ನಡುವೆ ಉರಿವ ಹೊಸ್ತಿಲು. ನಾನು ಹೋಗುವಂತಿಲ್ಲ ಒಳಗೆ, ನೀನು ಬರುವಂತಿಲ್ಲ ಹೊರಗೆ. ಹೊರಗೆ ಇರುವುದೋ ಒಳಗೆ ಬರುವುದೋ ಇನ್ನೂ ತಿಳಿಯದು ನನಗೆ. ಹುಡುಕುತ್ತಿದ್ದೇನೆ ಇಲ್ಲೇ ಎಲ್ಲೋ ಕಳೆದು ಹೋಗಿರುವ ನನ್ನನ್ನು, ನಿನ್ನನ್ನು ಮತ್ತು ಮನುಷ್ಯರನ್ನು. ಧನ್ಯವಾದಗಳು.